This humidity is killing us. Amazing. Shukra Almina Masama, take care and do whatever you want, my lovely. चलो ಓಕೆ ಗಾಡಿ ಅಲ್ಲದ ನಮ್ಮ ಗಾಡಿಗಳು ಇಲ್ಲಿ ಹೋಟೆಲದ ಬೇಸ್ಮೆಂಟ್ನಾಗ ಪಾರ್ಕ್ ಮಾಡೇವು ಗಾಡಿ. ಓಕೆ ಲೆಟ್ಸ್ ವಾರ್ಮ್ ಅಪ್ ದ ಬೈಕ್. ಈಗ ನಾವು ಉಡುಪಿ ಎಕ್ಸ್ಪ್ಲೋರ್ ಮಾಡೋಕೆ ಹೊಂಟೇವಿ. ಉಡುಪಿ ಒಳಗೆ ಇಲ್ಲಿ ಕಾಪು ಬೀಚ್ ಅಂತ ಒಂದು ಐತಿ, ಆಮೇಲೆ ಒಂದು ಮಾಲ್ಪೆ ಬೀಚ್ ಅಂತ ಒಂದು ಐತಿ. ಸೊ ಮಾಲ್ಪೆ ಬೀಚ್ನಾಗ ಒಂದು ಪ್ಲಸ್ ಪಾಯಿಂಟ್ ಏನೈತೆ ಅಂದ್ರೆ ಅಲ್ಲಿ ಒಂದು ಐಲ್ಯಾಂಡ್ ಗತೆ ಐತಂತೆ. ಸೊ ಅಲ್ಲಿ ಐಲ್ಯಾಂಡಿಗೆ ಹೋಗಿ ಅಂದರೆ ಬೋಟಿಂಗ್ ಅದು ಮಾಡ್ಕೊಂಡು ಐಲ್ಯಾಂಡಿಗೆ ಹೋಗ್ಬೋದು. ಸೊ ಅದೊಂದು ಸೂಪರ್ಬಲ್ ಎಕ್ಸ್ಪೀರಿಯನ್ಸ್ ಐತಿ. ಇಲ್ಲಿ ಕೈ ನೋಡ್ರಿ ಯಾಪರಿ ಟ್ಯಾನ್ ಆಗತ್ತಾವ ಇಲ್ಲಿ ಬಿಸಿಲಿಗೆ. ಕಾಪು ಬೀಚ ಇಲ್ಲಿಂದ 21 ಮಿನಿಟ್ಸ್ ಐತಿ, ಅಂದ್ರೆ 21 ಮಿನಿಟ್ಸ್ 15 ಕಿಲೋಮೀಟರ್ಸ್ ಐತಿ ಇಲ್ಲಿಂದ. ಸೊ ನಮ್ದು ಆ್ಯಕ್ಚುಲಿ ಪ್ಲ್ಯಾನ್ ಏನಿತ್ತು, ಫಸ್ಟ್ ಕಾಪು ಬೀಚ್ ನೋಡಿ ರೂಮಿಗೆ ಹೋಗಿಬಿಡೋದಿತ್ತು. ಆಮೇಲೆ ನೆಕ್ಸ್ಟ್ ನಾವು ಈಗ ಇದು ಮುರುಡೇಶ್ವರಕ್ಕೆ ಹೋಗ್ತಾ ಮಾಲ್ಪೆ ಬೀಚ್ ನೋಡೋದಿತ್ತು. ಬಟ್ ಪ್ರಾಬ್ಲಮ್ ಏನೈತಿ, ಮಾಲ್ಪೆ ಬೀಚ್ನಾಗ ನಮಗೆ ಬ್ಯಾಗ್ ಅದು ಹಿಂಗೆ ಕಟ್ಟಿರ್ತೀವಲ್ಲ ಗಾಡಿಗೆ, ಸೊ ಅದ್ರ ಸಲುವಾಗಿ ಅಲ್ಲಿ ಸೇಫ್ ಇರ್ತಿತ್ತಿಲ್ಲ, ನಮಗೆ ಅಷ್ಟು ಐಡಿಯಾ ಇಲ್ಲ. ಅದಕ್ಕೆ ಸ್ವಲ್ಪ ಲೇಟ್ ಆದ್ರೆ ಆಗೋಲ್ತಕ್ಕ. ಬಟ್ 2 ಬೀಚ್ ಎಕ್ಸ್ಪ್ಲೋರ್ ಮಾಡೋಣ, ಆಮೇಲೆ ನಾವು ಡೈರೆಕ್ಟ್ ಬೈಕ್ ಹತ್ತಿ ಬಿಡ್ತೇವೆ. ಕಾಪು ಲೆಫ್ಟ್ ಐತಿದೆ, ಕಾಪು ಬೀಚ್ ಇಲ್ಲೇ ಲೆಫ್ಟ್. ಓಕೆ ಇದು ಬೀಚ್ ಅಷ್ಟೇ ಇಲ್ಲ, ಈ ಊರು ಐತೆ ಅನಿಸ್ತೈತಿ ಕಾಪು ಅಂಥೇಳಿ. ಸೊ ಊರೊಳಗೆ ಒಳಗಿನ ಸೈಡ್ ಬೀಚ್ ಐತಿ. ಸೊ ಅಲ್ಲಿ ಫಸ್ಟಿಗೆ ಊರು ಎಂಟ್ರ್ ಆಗಬೇಕು ನಾವು. ನೀವು ನೆಕ್ಸ್ಟ್ ಟೈಮ್ ಅಂದರೆ ಮಂಗಳೂರಿಂದ ಬರೋದಿದ್ರೆ ಅಂದರೆ ನೀವು ಕಾಪುನಾಗ ಸ್ಟೇ ಮಾಡ್ಬೋದು. ಯಾಕಂದರೆ ಇಲ್ಲಿ ನಿಮಗೇನೋ ಅಫೋರ್ಡೆಬಿಲಿಟಿ ಇರ್ತೈತಿ, ಮೇ ಬಿ ಹೋಟೆಲ್ ಅದು ಕಡಿಮೆ ಇರ್ಬೋದು ಪ್ರೈಸ್ ಇಲ್ಲೇ. ಸೊ ನೀವು ಕಾಪುನಾಗ ಸ್ಟೇ ಮಾಡಿ ಕಾಪು ಬೀಚ್ ಕಂಪ್ಲೀಟ್ ಮಾಡ್ಕೊಂಡು ಸೀದಾ ಮಾಲ್ಪೆ ಬೀಚಿಗೆ ಹೋಗ್ಬೋದು. ಕಾರ್ನಾಗ ಅದು ಬಂದ್ರೆ ಅಂದ್ರೆ ನಿಮಗೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಬೈಕ್ ಮ್ಯಾಗ ಬಂದ್ರೆ ಅದು ಒಂದೇ ಪ್ರಾಬ್ಲಮ್, ಲಗೇಜ್ ಆ್ಯಂಡ್ ಸ್ಟಫ್ ಬೇರೆದೇನೂ ಇಲ್ಲ. ನಮ್ಮ ಕಡೆ ಕ್ಯಾಮ್ರಾ ಗೇರ್ಸ್, DSLR ಆಯ್ತು, ಬ್ಯಾಗ್ ಅದು ಎಲ್ಲ ಇರ್ತಾವಲ್ಲ. ಸೊ ಅದ್ರ ಸಲುವಾಗಿ ಸ್ವಲ್ಪ ಹೆದರ್ಬೇಕಾಗ್ತೈತಿ. ಪಾರ್ಕಿಂಗ್ ಫೆಸಿಲಿಟಿನೂ ವ್ಯವಸ್ಥೆನೂ ಐತಿ, ಪಾರ್ಕಿಂಗ್ ಮಾಡ್ಬೋದಿಲ್ಲ. ಓಕೆ ವೇರ್ ಟು ಪಾರ್ಕ್ ಹಿಯರ್. ಅರೈವ್ ಕಾಪು ಬೀಚ್. 10 ರೂಪಾಯಿ. ನಾವೀಗ ಬಂದಿಲ್ಲ ಕಾಪು ಬೀಚಿಗೆ. ಇಲ್ಲಿ ನೋಡ್ಬೋದು ನೀವು ಎದುರಿಗೆ ಹೆಂಗೆ ಕಾಣತೈತಿ. ಅಲ್ಲಿ ಪಾರ್ಕ್ ಮಾಡ್ಬೇಕು ಗಾಡಿ. ನೀವು ಕಾರ್ ಅದು ತೊಗೊಂಡು ಬಂದ್ರೆ ನೀವು ಪಾರ್ಕಿಂಗ್ ಅವೈಲೇಬಲ್ ಐತಿ. ಆಮೇಲೆ ಬೈಕ್ ಮ್ಯಾಗ ಬಂದರೂ ಅವೈಲೇಬಲ್ ಐತಿ. ಈಗ ನೋಡಿದ್ರಿ ನೀವು. ಆ್ಯಂಡ್ ಇವನ್ ಯು ಪೀಪಲ್ ಕ್ಯಾನ್ ಹ್ಯಾವ್ ಸಮ್ ಫುಡ್ ಆಲ್ಸೋ. ಪಾನಿಪುರಿ ಅದು ಅವೆಲ್ಲ ಅದಾವೆ ಇಲ್ಲೇ. ಏನು ತೊಗೊಳತಿ? ಬಿಸ್ಲೇ ರೀ. ಓಕೆ ಇದು ಕ್ಲೀನ್ ಐತೆ. ವಾಹ್, ಮತ್ತು ಇದು ಖಾಲಿನೂ ಐತೆ ಬೀಚ್. ಸೂಪರ್ಬ್ ಐತೆ. ಐ ಥಿಂಕ್ ನಾವು ಬರೋ ಟೈಮ್ ಏನೈತಲ್ಲ ಇದೆ, ನಾವು ಬಂದಿದ್ದ ಟೈಮ್, ಈ ಟೈಮ್ನಾಗ ಯಾರು ಇರಂಗಿಲ್ಲ, ಯೂಶ್ವಲಿ ಖಾಲಿ ಇರ್ತೈತಿ. ನಾವು ಲೈಟ್ ಹೌಸ್ ಅದು ನೋಡಿ ನಾವು ಎಂಜಾಯ್ ಮಾಡತ್ತೀವಿ ಫುಲ್ ಆನ್. ಮಸ್ತ್ ಈ ಲೈಟ್ ಹೌಸ್ ಐತಿ ಇಲ್ಲಿ ಮ್ಯಾಲೆ. ಐ ಹೋಪ್ ಅಲ್ಲಿ ಹೋಗಕ್ಕೆ ಬಿಟ್ರೆ ಅಂದ್ರೆ ಅಲ್ಲಿಂದನೂ ವ್ಯೂ ಭಾರಿ ಬರ್ತೈತಿ. ಟ್ರೈ ಮಾಡೋಣ, ನೋಡೋಣ. ಸ್ಕೂಬಾ ಡೈವಿಂಗ್ ಅದು ಐತಿ ಇಲ್ಲೇ ಭಾರಿ. ವೆಸ್ಟ್ ಕೋಸ್ಟ್ ಸ್ಕೂಬಾ ಡೈವಿಂಗ್ ಆ್ಯಂಡ್ ಆಲ್. ಮತ್ತಿಲ್ಲೇ ನಿಮ್ಗೆ ಇನ್ನೊಂದು ಸರ್ಫಿಂಗ್ ಇಲ್ಲೇ ಕ್ಲಾಸ್ ಸ್ಟಾರ್ಟ್ ಆಗೈತೆ. ಸರ್ಫಿಂಗ್ ಮಾಡೋದು ಇಲ್ಲಿ ಸ್ಟಾರ್ಟ್ ಮಾಡಿದಾರಂತ. ಸರ್ಫಿಂಗ್ದೊಂದು ಕ್ಲಾಸ್ ಸ್ಟಾರ್ಟ್ ಆಗೈತಿ ಇಲ್ಲೇ. US-ನಾಗ ಅದು ಸರ್ಫಿಂಗ್ ಮಾಡೋದು, ಲೈಕ್ KC Neistat ಅದು ಅಂಥವೆಲ್ಲ ಇಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗ್ಯಾವ. ಸೊ ಅದನ್ನೆಲ್ಲ ನಿಮ್ಗೆ ಇಲ್ಲಿ ಟೀಚ್ ಮಾಡತ್ತಾರೆ ಸರ್ಫಿಂಗ್ ಮಾಡೋದು. ಅದೊಂದು ಐ ಥಿಂಕ್ ಪೂರಾ ಇಂಡಿಯಾನಾಗ ಫಸ್ಟ್ ಆರ್ ಕರ್ನಾಟಕನಾಗ ಫಸ್ಟ್ ಅನ್ನಿಸ್ತೈತೆ ಸ್ಟಾರ್ಟ್ ಆಗಿದ್ದೆ. ಅಮೇಝಿಂಗ್.
ಸಂಧ್ಯಾ ಫುಡ್ ಸೆಂಟರ್ ಆ್ಯಂಡ್ ಐಸ್ ಕ್ರೀಮ್ ಪಾರ್ಲರ್ ಅಂತ ಇಲ್ಲೇ ಎಕ್ಸಾಕ್ಟ್ ಬೀಚ್ ಕಡೆನೇ ಐತಿ. ಇಲ್ಲೇ ತಿಂದ್ವಿ, ಚಲೋ ಐತಿ. ಫುಡ್ ಟೇಸ್ಟ್ ಅದು ಸೂಪರ್ ಐತಿ. ನೀವು ಈ ಕಡೆ ಇಲ್ಲಿ ಬಂದಾಗ ಟೇಸ್ಟ್ ಮಾಡಿರ್ಬೇಕಾರೆ ಪಾವ್ ಭಾಜಿ, ಫ್ರೈಡ್ ರೈಸ್, ನೂಡಲ್ಸ್, ಆಮೇಲೆ ಸ್ವಲ್ಪ ಮಿಲ್ಕ್ ಶೇಕ್, ಲೈಮ್ ಸೋಡಾ ಅದು ಹಿಂಗೆಲ್ಲ ಕುಡಿದ್ವಿ. ಫುಲ್ ಈಗ ಟೈರ್ಡ್ನೆಸ್ ಬರತೈತಿ. ಜಲ್ದಿ ಈಗ ರೂಮಿಗೆ ಹೋಗ್ತೇವೆ. ಫಸ್ಟ್ ರೂಮಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ರೆಸ್ಟ್ ಅಂದ್ರೆ ಹಂಗೆ ಬಡ ಬ್ಯಾಗ್ ಪ್ಯಾಕ್ ಮಾಡ್ತೀವಿ. ಪ್ಯಾಕ್ ಅದು ಮಾಡಿ ಡೈರೆಕ್ಟ್ ಮಾಲ್ಪೆ ಹೋಗ್ತೀವಿ. ಫಸ್ಟ್ ಏನು ಪ್ಲ್ಯಾನ್ ಮಾಡಿದ್ವಿ, ಈ ಬೀಚದಿಂದ ನಾವು ಡೈರೆಕ್ಟ್ ಮಾಲ್ಪೆ ಹೋಗ್ಬೇಕಂತ ಮಾಡಿದ್ವಿ. ಬಟ್ ಮತ್ತು ಭಾಳ ದೂರ ಆಗ್ತೈತಿ. ಅಪೋಸಿಟ್ ಐತೆ ಎಕ್ಸಾಕ್ಟ್ಲಿ ಅದು. ಸೊ ಅದಕ್ಕೆ ಈಗ ಫಸ್ಟ್ ರೂಮಿಗೆ ಹೋಗಿ ಬ್ಯಾಗ್ ಅದು ಪ್ಯಾಕ್ ಮಾಡ್ಕೊಂಡು ಬ್ಯಾಗ್ ಅದು ತೊಗೊಂಡು ಡೈರೆಕ್ಟ್ ಮಾಲ್ಪೆ ಹೋಗ್ತೀವಿ. ಮಾಲ್ಪೆಗೆ ಹೋಗಿ ಅಲ್ಲಿಂದ ಮುಂದೆ ಕಂಟಿನ್ಯೂ ಮಾಡ್ತೀವಿ ರೈಡ್. ಸೊ ಆಲ್ ಸೆಟ್, ಲಗೇಜ್ ಕಟ್ಟಿದ್ವಿ, ರೂಮ್ ಚೆಕ್ಔಟ್ ಆಯ್ತು ಎಲ್ಲ ಆಯ್ತು. ಈಗ ಮಾಲ್ಪೆ ಹೊಂಟೇವಿ, ಮಾಲ್ಪೆ ಬೀಚಿಗೆ. ಇಲ್ಲಿಂದ ಗಾಡಿನ ವಾರ್ಮಪ್ ಮಾಡಿದ್ವಿ, ಸ್ಟೋರಿ ಹಾಕಿದ್ವಿ, ಅಪ್ಡೇಟ್ ಮಾಡಿದ್ವಿ. ಮಲ್ಲು ಮ್ಯಾಲೆ ಹೋಗಿದ್ದಾನಲ್ಲೇ, ಈಗ ಗಾಡಿ ತೆಗೆದು ಹೊರಗೆ ಪಟ್ನ ಅವನದೊಂದು ಸೀನ್ ಆತ. ಇದಕ್ಕೆ ಸ್ವಲ್ಪರಾಗ ಹೆಲ್ಮೆಟ್ ಬಿದ್ದಿದ್ದು ಪ್ರಾಬ್ಲಮ್ ಇಲ್ಲ. ಗೋಪ್ರೋ ಜೋಡಿ ಅದು MCL ಅಟ್ಯಾಚ್ ಇದ್ದಿದ್ದು ಕಟ್ ಆಯ್ತದ. ಹೆಲ್ಮೆಟ್ ಯಾವತ್ತೂ ನಮ್ಮ ಸುತ್ತಮುತ್ತಲು ಇಡಬಾರ್ದು. ಲಗೇಜ್ ಕಟ್ಟೋತ್ನಾಗ ಭಾಳ ಹೊಲಸದ. ಲಗೇಜ್ ಬಡಿತು, ಸಪೋಸ್ ನಮ್ದು ಕೈ ಏನ್ರಿ ಬಡಿತು ಮಾಡಿತಂದ್ರೆ ಭಾಳ ಹೊಲಸು ಬಿದ್ದೈತೆ. ಹಂಗೆ ಆಯ್ತದ. ಡೈರೆಕ್ಟ್ ಮಾಲ್ಪೆ ಹೊಡಿಲಿ ನೀ ಎಲ್ಲಿ ಮತ್ತೇನು ನಡು ಏನೋ ಅಷ್ಟು ಸೋಡಾ ಕುಡಿತಾನೆ ನೋಡಿ. ನಾ ಪೆಟ್ರೋಲ್ ಒಂದು ಹಾಕಿಸ್ಬೇಕಾ? ಅಲ್ಲ, ಅದು ಮುಂದೆ ಹೈವೇ ಹಾಕಿಸ್ತೇನೆ, ಇನ್ನೂ ಐತಿ. ಮ್ಯಾಲೆ ಹಾಕ್ಲಾ ಗೋಪುರ ಅಲ್ಲಿದ್ದಕ್ಕ. $210 ಬಾ. ಮಾಲ್ಪೆ ಆ ಕಡೆ, ಮಾಲ್ಪೆ ಓಕೆ. ಸೇಮ್ ರೂಟ ಹೇಳಿದವ. ನನಗೆ ಅನಿಸ್ತು ಏನರ ಶಾರ್ಟ್ಕಟ್ ಇರ್ಬೋದು, ಅವ್ರಿಗೆ ಗೊತ್ತಿರ್ಬೋದು, ಅದನ್ನ ಕೇಳ್ತಿದ್ದೆ ನಾನು. ನೋ ಸಿಗ್ನಲ್ಸ್ ಅಲ್ಲ. ಜಸ್ಟ್ ಇಮ್ಯಾಜಿನ್, ಗೂಗಲ್ ಅದು ಇದ್ರಿಕ್ಕಿಲ್ಲ ಅಂದ್ರೆ ಏನು ಪರಿಸ್ಥಿತಿ ಆಗ್ತೈತೆ ನಮ್ದು ಎಲ್ಲರದು ಅಲ್ಲ. ನಾವೆಲ್ಲರೂ ಹಿಂಗೆ ಮಂದಿನ ಕೇಳ್ಕೊತ ಹೋಗೋದು. ಬಟ್ ಅದರಿಂದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಮಂದಿ ಜೋಡಿ ಇಂಟ್ರಾಕ್ಷನ್ ಭಾಳ ಇನ್ಕ್ರೀಸ್ ಆಗ್ತೈತಿ. ಹೊಸ ಮಂದಿ ಅಂದ್ರೆ ಇಲ್ಲಿ ಮಂದಿ ಲ್ಯಾಂಗ್ವೇಜ್ ತಿಳಿತೈತಿ. ಈಗ ಫಾರ್ ಎಕ್ಸಾಂಪಲ್, ಈಗ ನನಗೆ ಒಂದು 2-3 ದಿವಸ ಆಯ್ತು ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ಕೈಂಡ್ ಆಫ್ ಚೇಂಜ್ ಆಗೈತೆ. ನಾ ಇಲ್ಲಿ ಮಾತಾಡೋದ್ನಾಗ ಇಲ್ಲಿ ಬರುತ್ತಲ್ಲ, ಇಲ್ಲಿ ಉಂಟಾ ಹಿಂಗೆ ಈ ಆ್ಯಕ್ಸೆಂಟ್ನೇ ಮಾತಾಡ್ತೈತಿ. ವೇಟ್, ಇಲ್ಲೆಲ್ಲಿ ಟರ್ನ್ ಆಗತ್ತೈತಿ? 30 ಮೀಟರ್ಸಿಂದ ಮುಂದೆ ಐತಿ. ಆ ಕೈಂಡ್ ಆಫ್ ಲ್ಯಾಂಗ್ವೇಜನ್ನು ಸ್ವಲ್ಪ ನಾ ಹಿಂಗೆ ಕಲೆಕ್ಟ್ ಟ್ರೈ ಮಾಡಿದ್ವಿ. ಅಂದ್ರೆ ಕಲೆಕ್ಟ್ ಟ್ರೈ ಏನು ಮಾಡಿಲ್ಲ, ತನ್ನ ಎಕ್ಸೆಂಟ್ ಚೇಂಜ್ ಆಗತೈತದ. ಸೊ ಇಲ್ಲಿಂದ ನಾವು ಲೆಫ್ಟ್ ಟರ್ನ್ ಆಗಬೇಕು. ಇವಾಗ ಲೆಫ್ಟ್ ಟರ್ನ್ ನೋಡಿ, ಇಲ್ಲಿ ಬಂತು ನೋಡಿ, ಇವಾಗ ಅಂತ ಬಂತು ನೋಡಿ. ಅದು ತನ್ನ ನಮ್ದು ಎಕ್ಸೆಂಟ ಚೇಂಜ್ ಆಗತೈತೆ. ಹಂಗೆ ಅದ್ರ ಸಲುವಾಗಿ ನಾನು ಅದನ್ನ ಹೇಳ್ತೀನಿ ನಿಮ್ಗೆ. ಮಂದಿ ಜೋಡಿ ಇಂಟ್ರಾಕ್ಷನ್ ಇತ್ತು, ಭಾರಿ ಅನಿಸ್ತೈತಿ. ಬಟ್ ಗೂಗಲ್ ಸಲುವಾಗಿ ಏನು ಅದು ಜರೂರತ್ತಿಲ್ಲ. ಹೋಟೆಲ್ ಬೇಕಂದ್ರೆ ಅದು ಗೂಗಲ್ ಮಾಡ್ತೈತಿ, ನಮಗೆ ಗೈಡೆನ್ಸ್ ಬೇಕಂದ್ರೆ ಅದು ಗೂಗಲ್ ಮಾಡ್ತೈತಿ. ಜಸ್ಟ್ ಇಮ್ಯಾಜಿನ್, ಗೂಗಲ್ ಏನರೆ ಬಂದಾತ, ಕೋವಿಡ್ ಆದಾಗ ಹೆಂಗೆಲ್ಲ ಅಂಗಡಿ ಅದು ಬಂದಾಗಿದ್ದಿಲ್ಲ, ಹಂಗೆ ಗೂಗಲ್ ಏನರೆ ಸಪೋಸ್ 1 ಇಯರ್ ತನಕ ಬಂದಾತ ಅಂತ ತಿಳ್ಕೊರಿ. ನಮ್ಮ ನಡು ಒಟ್ಟು ನಾವೆಲ್ಲರೂ ಒಂದು ಕೈಂಡ್ ಆಫ್ ಡೆಡ್ ಬಾಡಿಗೋದನ್ನ ಆಗಿಬಿಡ್ತೇವೆ ಡೆಫಿನೆಟ್ಲಿ. ಮಾತ್ರ ವಿ ಆಲ್ ಆರ್ ಹೆಲ್ ಲಾಟ್ ಆಫ್ ಡಿಪೆಂಡ್ ಅಪಾನ್ ದೀಸ್ ಆ್ಯಪ್ಸ್, ಮೊಬೈಲ್ಸ್, ಗ್ಯಾಜೆಟ್ಸ್, ಎವ್ರಿಥಿಂಗ್. ಭಾಳ ಹೊಲಸೈತೆ ಇದಕ್ಕೆ. ಎಡಿಕ್ಷನ್ ಅನ್ನಂಗಿಲ್ಲ ಇದಕ್ಕೆ. ನಾವು ಈಗ ಅದು ನೀಡ್ ಆಗಿಬಿಟ್ಟೈತೆ ನಮಗೆ. ಅದಿಲ್ಲ ಅಂದ್ರೆ ನಡೆಯಂಗಿಲ್ಲ. ಹಂಗೆ ಆ ಪರಿಸ್ಥಿತಿಗೆ ಬಂದಾರೆಲ್ಲರೂ. ದಿಸ್ ಈಸ್ ಕಾಲ್ಡ್ ಪರಿವರ್ತನ್ ಸಂಸಾರ ಕಾ ನಿಯಮ ಹೇ ಅಂತಂತಾರೆ, ಗೊತ್ತಾಯ್ತಲ್ಲ, ಅದು ಪರಿವರ್ತನೆ. ಬಟ್ ಈಗ ಎಷ್ಟು ಪರಿವರ್ತನೆ. ಸೊ 700 ಮೀಟರ್ಸ್ ಐತಿ ಇಲ್ಲಿಂದ. 700 ಮೀಟರ್ಸ್ ಸ್ಟ್ರೈಟ್ ಹೋಗಬೇಕು. ಮಾಲ್ಬೆ ಬೀಚ್ ಟೋಟಲ್ ನಮ್ಮ ರೂಮ್ದಿಂದ 7 ಕಿಲೋಮೀಟರ್ಸ್ ಐತಿ. ಆಮೇಲೆ ಇವಾಗ ಇಲ್ಲಿ ತೋರಿಸ್ತಿರೋದು 5.6 and 5.8 ಕಿಲೋಮೀಟರ್ಸ್ ಐತಿ. ಸೊ ಸನೇಪ ಇದೆ. ಬಟ್ ಅಲ್ಲಿ ಸ್ವಲ್ಪ ನಾವು ಬ್ಯಾಗ್ ಅದು ಮಾಡಕ್ಕೆ ಸ್ವಲ್ಪ ಏನರ ವ್ಯವಸ್ಥೆ ಇತ್ತು ಅಂದ್ರೆ ಇನ್ನಷ್ಟು ಮಜಾ ಬರ್ತೈತಿ. ಇಲ್ಲಾಂದ್ರೆ ನಾವು ನಿನ್ನಿದ ಬೀಚ್ ಚಲೋ ಐತದ. ಶಶಿತ್ಲು ಬೀಚ್ ಯಾವುದು ಹೋಗಿದ್ದಿಲ್ಲ, ಅಲ್ಲಿದ್ದು ಭಾರಿ ಇತ್ತು. ಅಲ್ಲಿ ಯಾರು ಇದ್ರ ಕೆಲ್ಸದಕ್ಕೆ ನಾವು ಗಾಡಿ ಅಲ್ಲೇ ಹೊರಗೆ ಹಚ್ಚಿ ಆರಾಮ್ಸೆ ಹೋಗ್ಬಿಟ್ವಿ. ಇಲ್ಲಿ ಹಚ್ಚೋನು ಅಂತ ಹೇಳಿದ್ನಿ. ಇಲ್ಲಾಂದ್ರೆ ಅಲ್ಲಿ ಮ್ಯಾಗ್ ಅವಂಗೆ ನಾ ಲಾಸ್ಟ್ ಟೈಮ್ ಅವಾಗ ಇದಕ್ಕೆ ಹೋಗಿದ್ದಲ್ಲ ಮಡಿಕೇರಿ ರೈಡಿಗೆ, ಅವಾಗ ನಾವು ಅವ್ಗೆ ಮ್ಯಾಗ್ ಅಲ್ಲಿ ಮೌಂಟ್ ಹಚ್ಕೊಟ್ಟಿನಿ ಹೆಲ್ಮೆಟಿಗೆ. ಅದಿನ ತನಕ ತೆಗೆದಿಲ್ಲ ಅವ. ಅದು ನಂದು ಓಲ್ಡ್ EK9 HNR ಕ್ಯಾಮ್ರಾ ಐತಲ್ಲ, ಅದನ್ನು ಯೂಸ್ ಮಾಡ್ತಿದ್ದ. ಅವಾಗ ಹಚ್ಕೊಟ್ಟಿದ್ದೆ ಅದನ್ನು.
ಅದನ್ನ ಹೇಳತ್ತೆ ಅವಂಗೆ ಅದನ್ನ ಕಂಟಿನ್ಯೂ ಮಾಡು ಅದಕ್ಕೆ ಹಾಕಂತೇಳಿ. ಬಟ್ ಅವ್ನು ಸ್ವಲ್ಪ ಈಗ ಇನ್ನೊಂದು ಸ್ವಲ್ಪ ಟೈಮ್ ತೊಗೋತೈತೆ. ಹಂಗೆ ಇರ್ತೈತೆ. ಅವ ಶೂಟ್ ಮಾಡ್ಬೇಕಂತ ಪಾಪ ಅವ ಭಾಳ ಎಕ್ಸೈಟ್ಮೆಂಟ್ಲಿ ಇದು ಮಾಡತ್ತಿದ್ದ. ಬಟ್ ಅದೊಮ್ಮೆ ಇದಾಯ್ತು. ಈ ಹೋಟೆಲ್ನಾಗ ಸ್ಟೇ ಮಾಡಿದ್ವಿ. ನಮಗೆ बीच व्यू ಬರ್ದಿತ್ತು. यहाँ पे गाड़ी लगा सकते हैं ना वो साइड? ये लगेज था इसीलिए कुछ नहीं होगा ना? नहीं तो यहाँ पे लगाते ना 2 मिनट बीच जाके आते फिर. हाँ बस 5 मिनट सिर्फ शूट करना है इसके लिए. लगेज है भैया इसीलिए यहाँ पे उनको बता के पार्क कर रहा हूँ. मल्लू मल्लू मल्लू. ಸೊ ಯಾ ಇದು ಮಾಲ್ಬೆ ಬೀಚ್. ಸೂಪರ್ ಬೈತಿಲ್ಲ ಇಲ್ಲಿ ಡರ್ಟ್ ಕಾರ್ ಸಾರಿ ಇದು ಯಾವ್ದು ಬೈತಿ ATR ಇಲ್ಲ ಏನಂತ ಅದಕ್ಕೆ ATR ಇಲ್ಲ ಅದು. ಸೂಪರ್ ಬೈತಿ ವ್ಯೂ ಇಲ್ಲೇ. ಇಲ್ಲ ಇಲ್ಲ ಅದು ಅದು ನಿಮ್ಮ ಹತ್ರ ಏನಾರ ಎಷ್ಟು ಅದು ಚಾರ್ಜಸ್? 100 ರುಪೀಸಾ? ಇಲ್ಲೇ ಐತಿ ಸ್ವಲ್ಪ ಮಂದಿ ಅದತ್ತಾರೆ. ಇಲ್ಲೇ ಕ್ರೌಡೆಡ್ ಐತಿ, ಸ್ವಲ್ಪ ಮಂದಿನೂ ಅದಾರು, ಹ್ಯಾಪ್ನಿಂಗು ಐತಿಲ್ಲೇ. ಸೊ ಇಲ್ಲೆಲ್ಲ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಭಾಳ ಅದಾವು. ಬೋಟಿಂಗ್ ಆಯಿತು ಎಲ್ಲ. ಮತ್ತು ಅಲ್ಲೇ ಒಂದು ಇದೈತಿ ಸೆಂಟ್ ಮೇರಿ ಐಲ್ಯಾಂಡ್ ಅಂತ ಐತೆ. ಅಲ್ಲೇ ಐಲ್ಯಾಂಡ್ ಐತಿ. ಸೊ ಇಲ್ಲಿಂದ ನೀವು ಬೋಟಿಂಗ್ ಆಯ್ತು ಮಾಡ್ಕೊಂಡು ಅಲ್ಲಿ ತನಕ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡ್ಬೋದು ನೀವು ಬನಾನಾ ಬೋಟ್ಸ್ ಏನೇನೋ ಅಂತಾರೆ. ಅವಕ್ಕೆ ನನಗೆ ಅಷ್ಟು ಐಡಿಯಾ ಇಲ್ಲ. ಒಂದೆರಡು ಹೆಸರಷ್ಟು ಇಲ್ಲ ಅದಾವೆ ನೋಡಿ. ಇಲ್ಲೆಲ್ಲ ಅದಾವು ಬಂಪರ್ ರೈಡ, ಬನಾನಾ ರೈಡ, ಆಮೇಲೆ ಬೀಚ್ ಪ್ಯಾರಾಸೀಲಿಂಗ್, ಜೆಟ್ಸ್ಕಿ ಎಲ್ಲ ಅದಾವೆ ಇಲ್ಲೇ. ಸೊ ಇಲ್ಲಿ ಪ್ರೈಸಸ್ ಅದಾವೆ ನೋಡ್ಬೋದು ನೀವು. ಅಕಾರ್ಡಿಂಗ್ ಟು ದ್ಯಾಟ್ ಪ್ರೈಸಸ್ ನೀವು ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೂಪರ್ಬ್ ಐತಿ. ಇದು ಕ್ಲೀನ್ ಐತಿ ಬೀಚ್. ಇದು ಬೀಚ್ ಭಾಳ ಕ್ಲೀನ್ ಐತಿ ಕಂಪೇರ್ ಟು ಗೋವಾ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬೀಚಸ್ ಭಾಳ ಕ್ಲೀನ್ ಅದಾವು. ಇಲ್ಲಿ ಯಾರೋ ವಾವ್ ಬುದ್ಧಂದು ಏನು ಮೂರ್ತಿ ಮಾಡಿದ್ದಾರೆ ಇಲ್ಲೇ. ನೈಸ್ ಮಾಡಿದ್ದಾರೆ, ಸೂಪರ್ ಮಾಡ್ಯಾರ ಯಾರು. ಅಮೇಝಿಂಗ್ ಮ್ಯಾನ್. ಸೊ ಇಲ್ಲಿ ಕಾಣತೈತಲ್ಲ ಇಲ್ಲೇ ಇದು ಸೆಂಟ್ ಮೇರಿ ಐಲ್ಯಾಂಡ. ನಿಮ್ಗೆ ಅದ್ರದ್ದು ಫೋಟೋಸ್ ಹಾಕ್ತೇನೆ. ಇಲ್ಲಿ ಬೋಟ್ಲೆ ನಿಮ್ಗೆ ಅಲ್ಲಿ ತನಕ ಕರ್ಕೊಂಡು ಹೋಗ್ತಾರೆ. ಅದೊಂದು ನಿಮ್ಗೆ ಬೋಟ್ ರೈಡ್ ಎಕ್ಸ್ಪೀರಿಯನ್ಸ್ ಆಗ್ತೈತಿ. ಅಲ್ಲಿ ಹೋದ ನಂತರ ಸ್ವಲ್ಪ ಹಿಂಗೆ ಹ್ಯಾಪ್ನಿಂಗ್ಸ್ ಪ್ಲೇಸ್ ಐತೆ, ಅಲ್ಲಿ ಅಡ್ಡಾಡ್ಬೋದು ನೀವು. ಸ್ವಲ್ಪ ಕೈಂಡ್ ಆಫ್ ಹಿಂಗೆ ಫೋಟೋ ಶೂಟ್ ಅದು ಮಾಡ್ಬೋದು. ಹಂಗೆ ಪ್ಲೇಸಸ್ ಅದಾವೆ ಅಲ್ಲಿ ಹೋಗೋಕೆ. ಅದ್ರ ಸಲುವಾಗಿ ಮಂದಿ ಹೋಗ್ತಾರಲ್ಲೇ. ಆ್ಯಂಡ್ ಈ ವಾಟರ್ ಸ್ಪೋರ್ಟ್ಸ್ ಭಾಳ ಅದಾವೆ ಇಲ್ಲೇ. ಅದ್ರ ಸಲುವಾಗಿ ಮಂದಿ ಭಾಳ ಅದಾರು. ನಾವು ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಯಾವ ಮಾಡತ್ತಿಲ್ಲ. ಅಲ್ಲಿ ATV ಐತಿ, ಅಲ್ಲಿ ATV ಬೈಕ್ ಐತಿ. ಸೊ ಅದನ್ನು ಹೊಡೆಯೋದು ನನ್ನ ಪ್ಲ್ಯಾನ್ ಐತಿ. ಅಲ್ಲೂ ಬ್ಯಾಡ ಅನ್ನತಾನು, ಮೂಡ್ ಆಫ್ ಆಗೈತಿ, ನಾ ಏನು ಮಾಡಂಗಿಲ್ಲ ಅನ್ನತಾನು. ಬಟ್ ನಾ ಅಲ್ಲಿ ಟ್ರೈ ಮಾಡ್ಬೇಕಂತ ಮಾಡತ್ತೀನಿ. ನಾ ವಾಟರ್ ಸ್ಪೋರ್ಟ್ ಅದು ಏನು ಮಾಡಂಗಿಲ್ಲ, ಯಾಕಂದ್ರೆ ಅದು ಟೈಮ್ ಭಾಳ ತೊಗೋತೈತಿ. ಮತ್ತು ನಾವು ಕಟ್ಟನೆ ಹೋಗೋದೇವಿ. ಸುಮ್ಮನೆ ನಿಮಗೊಂದು ತೋರ್ಸಕ್ಕಂಥೇಳಿ ಬಂದಿದ್ನಿ. ಸೂಪರ್ ಐತಿ. ಮತ್ತು ವಾಟರ್ ಸ್ಪೋರ್ಟ್ ಮಾಡ್ಬೇಕಂದ್ರೆ ಮತ್ತು ರೈಡಿಂಗ್ ಗೇರ್ ತೆಗಿಬೇಕು, ಡ್ರೆಸ್ ಚೇಂಜ್ ಮಾಡ್ಬೇಕು, ಎಲ್ಲ ಗುದ್ದಾಟೈತೆ. ಅದಕ್ಕೆ ನಾವು ಈಗ ಬೇಡ ವಾಟರ್ ಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿದ್ದೀವಿ. ಮುಂದೆ ನೋಡೋಣ ಗೋಕರ್ಣನಾಗದು ಎಲ್ಲರೂ ಐತಂದ್ರೆ ಟ್ರೈ ಮಾಡೋಣ. ನಡಿ ಬ್ರೋ. ನೈಸ್. ಇಲ್ಲಿನ ಬಂಜಿ ಜಂಪಿಂಗು ಐತಿ. ಬಂಜಿ ಜಂಪಿಂಗ್ ಐತಿ ಇಲ್ಲೇ. ನಿಮ್ಗೆ ಇಲ್ಲೆಲ್ಲ ಸ್ವಲ್ಪ ಹ್ಯಾಪ್ನಿಂಗ್ ಪ್ಲೇಸಸ್ ಅದಾವೆ. ಲೈಕ್ ರೆಸಾರ್ಟ್ ಐತಿ, ಆಮೇಲೆ ಸೀ ಫುಡ್ ಸಿಗ್ತೈತಿ, ಕ್ಲೋತ್ಸ್ ಅದು ಸಿಗ್ತಾವೆ. ಬೀಚ್ ಫ್ಯಾಮಿಲಿಗೆ ಅದು ಕರ್ಕೊಂಡು ಬರ್ಬೋದು. ಇಲ್ಲ ಹ್ಯಾಪ್ನಿಂಗ್ ಐತಿ ಪ್ಲೇಸ್ ಭಾಳ ಸೂಪರ್ ಐತಿ. ಬಂದು ವಿಸಿಟ್ ಮಾಡಿ ಡೆಫಿನೆಟ್ಲಿ. ಥಿಂಗ್ ಈಸ್ ಎವ್ರಿಬಡಿ ಕ್ಯಾನ್ ಎಂಜಾಯ್, ನಾಟ್ ಓನ್ಲಿ ಲೈಕ್ ಕಿಡ್ಸ್ ಆ್ಯಂಡ್ ಆಲ್. ಎವ್ರಿಬಡಿ ಕ್ಯಾನ್ ಎಂಜಾಯ್ ಲಿಟ್ರಲಿ. ನಿಮ್ಮ ವಯಸ್ಸಾದವರಿದ್ರು ಎಂಜಾಯ್ ಮಾಡ್ತಾರೆ, ದೊಡ್ಡವರಿದ್ರು ಎಂಜಾಯ್ ಮಾಡ್ತಾರೆ, ಎಲ್ಲರೂ ಎಂಜಾಯ್ ಮಾಡ್ತಾರೆ. ಸೂಪರ್ ಐತಿ. 100 ರುಪೀಸಾ? ಓಕೆ. ನೀವು ಹೊಡಿತೀರಾ? ನಾವು ಹೊಡಿಯೋದಲ್ಲ. ಓಕೆ ಓಕೆ. ಐ ಆಮ್ ರೈಡಿಂಗ್ ದಿಸ್. ಇದು ಎಕ್ಸಲರೇಷನಾ? ಟ್ರ್ಯಾಕ್ ಮೇಲೆ ಹೋಗ್ಬೇಕಾ? ಏನಾಗಲ್ಲ. ಏನಾಯ್ತು? ಹ್ಯಾಂಡಲ್ ಲೂಸ್ ಆಗಿಡ್ಬೇಕಾ? ನಿಲ್ಲಿ ತಾಳೆ ಬ್ರೋ. This is
bit difficult to ride compared to our bikes. Amazing. ಎಷ್ಟು ಸಿ ಸಿ ಇರೋದಿದು? ಒಂದು ಸೆಕೆಂಡ್ ಬಂದೆ. ಇಲ್ಲಿಂದ ಅಲ್ಲಿ ತನಕ ಹಿಂಗೆ ಒಂದು ಹೋಗಿ ಒಂದು ರೌಂಡ್ ತೊಗೋತಾರೆ. ಆ ರೌಂಡ್ ಎಷ್ಟು 120 ಮೀಟರ್ಸ್ ಇದೆ ಅದು? 120 ಮೀಟರ್ಸ್ ಎಷ್ಟು ಇರೋದು? ಒಂದು 100 ಮೀಟರ್ಸ್ ನಿಯರ್ ಇರ್ಬೋದು. ಬಟ್ ಯಾ ಅದೇ ಸ್ವಲ್ಪ ಹೊಸ ಎಕ್ಸ್ಪೀರಿಯನ್ಸ್ ಅನ್ಸು ಹಂಗೆ ಟ್ರೈ ಮಾಡೋದು. ಯಾಕಂದ್ರೆ ವಾಟರ್ ಸ್ಪೋರ್ಟ್ ಯಾವ ಟ್ರೈ ಮಾಡಂಗಿಲ್ಲ ಈಗ ನಾವು. ಅದ್ರ ಸಲುವಾಗಿ ಹೊಂಟಿದ್ವಿ. ಮಲ್ಲು ಅಲ್ಲಿ ಕೂತಾನು ನೋಡ್ಬೋದು ನೀವು ಇದ್ರ ಮೇಲೆ ಲ್ಯಾಡರ್ ಮ್ಯಾಗ. ಯಾ ಲೆಟ್ಸ್ ಗೋ. ದ್ಯಾಟ್ಸ್ ಮೀ ಮಲ್ಲಿಕಾರ್ಜುನ್ ದೇರ್. ಇದ್ರೊಳಗೆ ವರ್ತ್ ಅಂದ್ರೆ ನನಗೆ ಅನಿಸಿತು ಐಸ್ಲ್ಯಾಂಡ್ ಹೋಗೋದು. ಐಲ್ಯಾಂಡಿಗೆ ಹೋಗೋದು ವರ್ತ್ ಅನಿಸ್ತು ನನಗೆ. ಸೆಂಟ್ ಮೇರಿ ಐಲ್ಯಾಂಡ್ ಏನೈತಲ್ಲ ಅಲ್ಲಿ ಹೋಗೋದು ವರ್ತ್ ಅನಿಸ್ತು. ಯಾಕಂದ್ರೆ ಇವೆಲ್ಲ ಜಸ್ಟ್ ಇದು 80 ಐತಲ್ಲ, ಜಸ್ಟ್ ಇಲ್ಲೇ 100 ಮೀಟರ್ಸ್ ಹೋಗ್ತಾರೆ. ಇವೆಲ್ಲ ಜಸ್ಟ್ ನಾರ್ಮಲ್ ಕ್ರಿಕೆಟ್, ಬೀಚ್ ಕ್ರಿಕೆಟ್ ಅವು ಏನೇನೋ ಅದಾವು. ಆಮೇಲೆ ಜೆಟ್ ಸ್ಕಿ ಏನೋ ಅಷ್ಟು ಸಣ್ಣ ಹೋಗ್ತೈತಿ. ಅದೇನಾದ್ರು ಸ್ವಲ್ಪ ಯೂನಿಕ್ ಐತಿ. ಬೇರೆ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರೆ. ಸೊ ನೀವು ಬಂದಾಗ ಅದನ್ನು ಟ್ರೈ ಮಾಡಿರಿ. ಬೇರೆ ಐಲ್ಯಾಂಡಿಗೆ ಹೋಗೋದು, ಅಲ್ಲಿ ಐಲ್ಯಾಂಡಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಏನು ಎಕ್ಸ್ಪೀರಿಯನ್ಸ್ ಐತೆ ಅದನ್ನು ಮಾಡಿರಿ. ಆ ಕಡೆ ಸೈಡಲ್ಲಿ VR ಗೇಮ್ ಏನೋ ಐತಿ, ವರ್ಚುವಲ್ ರಿಯಾಲಿಟಿ ಗೇಮ್ಸ್ ಅದಾವು. ಅವನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇವಂಗಿಟ್ಟು ಬೇಸರ ಆಗಿಲ್ಲ. ಏನು ಕೇಳಿದ್ದೆಲ್ಲ ಇಲ್ಲ ಅನ್ನತ್ತಿದ್ದಾವೆ ಇದೆ ಈಗ. ಒಂದು ಮನ್ಯಾಗ ಬ್ಯಾಡ ಅಂದ್ರು ಅವಂಗೆ ಅಂಗಡಿ ಹಾಕಿ ಕೊಟ್ಟಾರ ಬಹುತೇಕ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಅಲ್ಲೊಂದು ಫೋಟೋ ಹೊಡಿತಿರ್ತೇನೆ ಬಾ. ತಡಿ ಒಂದು ನಿಮಿಷ. ಮುಂಬೈಕರ್ನ ಕೇಳಿಗೆ ಟ್ಯಾಗ್ ಮಾಡ್ತೇನೆ. ಅವ ಬಂದಿದ್ದಿಲ್ಲ, ಇದೇ ಹೋಟೆಲ್ದಾಗಿದ್ದವ. ಫುಲ್ ಮಂದಿ ಬಂದಿರ್ಬೇಕು ನೋಡಕ್ಕೆ. Should I have enough Masa take care and do whatever you want, my lovely sir? Kopu, stop recording.